ಈ ದಿನದ ದೇವರ ವಾಕ್ಯ ಇಬ್ರಿಯ 10:35. ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ಪ್ರಿಯ ದೇವಜನರೇ, ಧೈರ್ಯವೇ ಇಲ್ಲದ ಪರಿಸ್ಥಿತಿ ನಿಮಗೆ ಉಂಟಾದರೂ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ. ಆ ಧೈರ್ಯವು ನಿಮ್ಮ ಬೆನ್ನು ಹತ್ತೇ ಇದ್ದರೂ ನೀವು ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಏಕೆಂದರೆ ಅದಕ್ಕೆ ಮಹಾ ಪ್ರತಿಫಲವನ್ನು ನೀವು ಹೊಂದಲಿದ್ದೀರಿ. ಪ್ರತಿಯೊಂದು ವಾಗ್ದಾನದ ಹಿಂದೆ ಒಂದು ಆಜ್ಞೆ ಇದ್ದೇ ಇರುತ್ತದೆ. ಆ ಆಜ್ಞೆಯನ್ನು ನಾವು ಕೈಕೊಂಡು ನಡೆದಾಗ ಮಾತ್ರ ವಾಗ್ದಾನವು ನಮ್ಮ ಜೀವಿತದಲ್ಲಿ ನೆರವೇರುತ್ತದೆ. ಈ ವಾಕ್ಯದಲ್ಲಿ ಆಜ್ಞೆ ಏನೆಂದರೆ, ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ ಎಂದು ದೇವರು ಹೇಳುತ್ತಾ ಇದ್ದಾರೆ. ಅನೇಕ ಕಠಿಣ ಪರಿಸ್ಥಿತಿಗಳು ನಿಮ್ಮ ಜೀವಿತದಲ್ಲಿ ಬಂದೊದಗಿದಾಗ, ಇಲ್ಲವೇ ಎಷ್ಟೋ ದಿನಗಳಿಂದ ದೇವರಲ್ಲಿ ಪ್ರಾರ್ಥಿಸಿದಾಗ ಸದುತ್ತರ ಬಾರದೇ ಇರುವ ಸಮಯದಲ್ಲಿ ಧೈರ್ಯವನ್ನು ಬಿಟ್ಟು ಬಿಡುತ್ತೀರಿ. ಇನ್ನು ಏಕೆ ನನಗೆ ಈ ಜೀವಿತ? ಎಲ್ಲವೂ ಮುಗಿದು ಹೋಯಿತು, ಯಾಕೆ ನಾನು ಬದುಕಬೇಕು? ಎಷ್ಟೋ ಅದ್ಭುತವಾದ ವಾಗ್ದಾನಗಳು ಸತ್ಯವೇದದಲ್ಲಿವೆ, ಆದರೆ ಯಾವುದು ನನ್ನ ಜೀವಿತದಲ್ಲಿ ನೆರವೇರುತ್ತಿಲ್ಲ. ನಾನು ಎಷ್ಟು ಅನ್ಲಕ್ಕಿ, ಎಷ್ಟೇ ದಿನಗಳಿಂದ ಕಾಯುತ್ತಾ ಇದ್ದರೂ ಅದ್ಭುತವೇ ಇಲ್ಲ. ಲೋಕದಲ್ಲಿ ಅನ್ಯಾಯಗಾರರೇ ಹೆಮ್ಮೆಯಿಂದ ಜೀವಿಸುತ್ತಿದ್ದಾರೆ, ನಾನಾದರೂ ಯಾಕೆ ಇಂಥ ಹೀನಾಯ ಪರಿಸ್ಥಿತಿಯಲ್ಲಿ ಇರಬೇಕು ಎಂದು ನಿಮಗೆ ಅನ್ನಿಸುತ್ತಾ ಇದೆಯಾ? ಇದು ನಿಮ್ಮ ಪರೀಕ್ಷೆಯ ಸಮಯವಾಗಿದೆ. ನೀವು ಧೈರ್ಯದಿಂದ ಇದ್ದು ದೇವರನ್ನು ನೋಡಿ ತಾಳ್ಮೆಯಿಂದ ಇರಿ. ಯೇಸು ಸ್ವಾಮಿಯ ಶಿಲುಬೆಯನ್ನು ನೋಡಿರಿ. ಎಲ್ಲವೂ ಕಳೆದ ನಂತರ ಇನ್ನೇನಿದೆ ಎಂದು ಧೈರ್ಯಗೊಳ್ಳದೆ ಧೈರ್ಯದಿಂದಿರಿ. ಯೇಸು ಸ್ವಾಮಿಯಲ್ಲಿರುವ ತಾಳ್ಮೆಯನ್ನು ನೀವು ಆತನಲ್ಲಿ ಕಾಯ್ದುಕೊಂಡು ನಿಮಗೆ ನ್ಯಾಯ ಸಿಗುತ್ತದೆ ಎಂಬುದಾಗಿ ನಂಬಿರಿ. ನೀವು ನಿರಾಶೆಯಿಂದ ದೇವರಲ್ಲಿ ಪ್ರಾರ್ಥಿಸದೇ ಇರಬೇಡಿ. ದೇವರು ಮಾತ್ರ ನಿಮಗೆ ಸಹಾಯಕರಾಗಿದ್ದಾರೆ. ದೇವರಿಗೆ ದೂರವಾಗಿರಬೇಡಿ, ನಿರಾಶೆಗೊಳ್ಳದಿರಿ, ಏಕೆಂದರೆ ದೇವರಿಲ್ಲದೆ ನಿಮಗೆ ಯಾವ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ. ಇದು ನಿಮ್ಮ ಪರೀಕ್ಷೆಯ ಸಮಯವಾಗಿದೆ. ದೇವರಿಂದ ದೂರ ಹೋಗದೆ ಇನ್ನೂ ಹತ್ತಿರಕ್ಕೆ ಬನ್ನಿ. ಸಮಸ್ಯೆಗಳು ಅಧೈರ್ಯಗಳು ಬರುವಾಗ ದೇವರಲ್ಲಿ ಇನ್ನೂ ಹೆಚ್ಚಾಗಿ ಪ್ರಾರ್ಥಿಸಿ. ಮೊದಲು ಎಷ್ಟು ಪ್ರಾರ್ಥಿಸುತ್ತಾ ಇದ್ದೀರೋ ಅದಕ್ಕಿಂತ ಹೆಚ್ಚಾಗಿ ದೇವರಲ್ಲಿ ಪ್ರಾರ್ಥಿಸಿ, ಅದಕ್ಕಿಂತ ಹೆಚ್ಚಾಗಿ ದೇವರನ್ನು ಸ್ತುತಿಸಿರಿ. ಸಮಸ್ಯೆ ಇರುವಾಗಲೇ ದೇವರನ್ನು ಸ್ತುತಿಸಬೇಕು. ಆಗ ನಿಮ್ಮ ಸಮಸ್ಯೆಗಳು, ನಿಮ್ಮಲ್ಲಿರುವಂಥ ಧೈರ್ಯವು ನಿಮ್ಮನ್ನು ಬಿಟ್ಟು ಹೋಗುವಂಥದ್ದಾಗಿದೆ. ದೇವರಲ್ಲಿ ಹೆಚ್ಚಾಗಿ ದೇವರ ವಾಕ್ಯವನ್ನು ಓದುವಾಗ ನಿಮಗೆ ಧೈರ್ಯವು ಬರುವಂಥದ್ದಾಗಿದೆ. ಆದ್ದರಿಂದ ಪ್ರಿಯರೇ, ದೇವರನ್ನು ದೂಷಿಸದೆ, ದೇವರಿಂದ ದೂರ ಹೋಗದೆ, ದೇವರಿಗೆ ಗುಣಗುಟ್ಟದೆ ನೀವು ದೇವರನ್ನು ನಂಬಿ ದೇವರನ್ನು ಆತುಕೊಂಡು ಜೀವಿಸುವಾಗ ಈ ನಿಮ್ಮ ವಾಗ್ದಾನವು ನಿಮ್ಮ ಜೀವಿತದಲ್ಲಿ ನೆರವೇರುವಂಥದ್ದಾಗಿದೆ. ನೀವು ಈ ವಾಕ್ಯವನ್ನು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥಿಸಿ. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆ ಆಗಿರುವಂಥ ದೇವರೇ, ಅಪ್ಪ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ, ಯಾರ್ಯಾರು ನಿರಾಶೆಗೊಂಡು ಜೀವಿತವೇ ಬೇಡ, ನನಗೆ ಯಾಕೆ ಈ ಕಷ್ಟಗಳು ಎಂಬುದಾಗಿ, ನನಗೆ ಏಕೆ ಈ ಹೋರಾಟಗಳು, ಇನ್ನು ನನಗೆ ಸಹಿಸಲು ಆಗುತ್ತಿಲ್ಲ, ನಾನು ಏಕೆ ಬದುಕಬೇಕು ಎಂಬುದಾಗಿ ನಿರಾಶೆಯಿಂದ ಅಧೈರ್ಯದಿಂದ ತುಂಬಿರುವಂಥ ನಿನ್ನ ಮಕ್ಕಳನ್ನು ಸ್ವಾಮಿ ನೀವು ಕನಿಕರಿಸ್ರಿ ರಾಜ. ಅಪ್ಪ, ಅವರ ಜೀವಿತದಲ್ಲಿ ಈ ವಾಗ್ದಾನ ನೆರವೇರಬೇಕು ಸ್ವಾಮಿ. ಅವರಿಗೆ ಅಪ್ಪ ಕರ್ತನೆ, ಇದಕ್ಕೆ ಬದಲಾಗಿ ಮಹಾ ಪ್ರತಿಫಲ ಉಂಟಾಗಬೇಕು ಸ್ವಾಮಿ ಕರ್ತರೆ. ಅಪ್ಪ, ಈ ರೀತಿಯಲ್ಲಿ ಪ್ರಾರ್ಥಿಸುತ್ತಿರುವಂಥ ಅಪ್ಪ ನಿನ್ನ ಮಕ್ಕಳಿಗೆ ಧೈರ್ಯವನ್ನು ಕೊಡಪ್ಪ ಕರ್ತರೆ. ಅವರಿಗೆ ಅಭಯ ಹಸ್ತವನ್ನು ಕೊಟ್ಟು ಸ್ವಾಮಿ, ಅವರ ಜೊತೆಯಲ್ಲಿ ನೀವಿದ್ದುಕೊಂಡು ಎಲ್ಲ ಸಂಕಷ್ಟ ಪರಿಹರಿಸುವಂಥ ದೇವರು ನೀವಿದ್ದೀರಿ ಎಂಬುದಾಗಿ ಅವರಿಗೆ ಅಪ್ಪ ಕರ್ತನೆ ಜೊತೆಗಾರರಾಗಿದ್ದುಕೊಂಡು ನಡೆಸ್ರಿ ರಾಜ. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.